ಕತೆ ಶುರುವಾಗೋದು ಬನ್ನಿ ಬರೋ ಅನ್ನೋ ಒಂದು ಪ್ರಶಾಂತವಾದ ಹಳ್ಳಿಯಲ್ಲಿ. ಅಲ್ಲಿ ಜೂಡಿ ಅನ್ನೋ ಒಂದು ಪುಟಾಣಿ ಮೊಲ ಸ್ಕೂಲ್ ನಾಟಕವೊಂದರಲ್ಲಿ ಆಕ್ಟ್ ಮಾಡ್ತಿರುತ್ತೆ. ಅವಳ ಪರ್ಫಾರ್ಮೆನ್ಸ್ ಏನನ್ನ ತೋರಿಸುತ್ತೆ ಅಂದ್ರೆ, ಒಂದು ಕಾಲದಲ್ಲಿ ಪ್ರಾಣಿಗಳು ಹೇಗೆ ಕ್ರೂರ ಮೃಗಗಳು ಮತ್ತು ಬಲಿಪಶುಗಳಾಗಿ ಬದುಕ್ತಿದ್ವು, ಆದ್ರೆ ಕೊನೆಗೆ ಅವೆಲ್ಲ ಸೇರಿ ಶಾಂತಿಯಿಂದ ಬದುಕೋ ಒಂದು ಮಾಡರ್ನ್ ಸೊಸೈಟಿನ ಹೇಗೆ ಕಟ್ಟಿದ್ವು ಅನ್ನೋದನ್ನ ಇದನ್ನೇ ಆದರ್ಶವಾಗಿ ತಗೊಂಡ ಜೂಡಿ. ಯಾರು ಬೇಕಾದ್ರೂ ಏನೂ ಬೇಕಾದ್ರೂ ಆಗಬಹುದು ಅನ್ನೋ ಜೂಟೋಪಿಯಾ ಅನ್ನೋ ದೊಡ್ಡ ಸಿಟಿಯಲ್ಲಿ ಪೊಲೀಸ್ ಆಫೀಸರ್ ಆಗೋದು ತನ್ನ ಡ್ರೀಮ್ ಅಂತ ಧೈರ್ಯವಾಗಿ ಎಲ್ಲರೆದುರು ಹೇಳ್ತಾಳೆ. ಅವಳು ಹೇಳಿದ ಮಾತು ತುಂಬಾ ಧೈರ್ಯದ್ದಾಗಿತ್ತು ಮತ್ತು ಅಲ್ಲಿದ್ದ ಪ್ರೇಕ್ಷಕರಿಗೆಲ್ಲ ಸಿಕ್ಕಾಪಟ್ಟೆ ಆಶ್ಚರ್ಯ ಉಂಟುಮಾಡುತ್ತೆ. ಅಲ್ಲಿದ್ದ ಜನರಲ್ಲಿ ಗಿಡಿಯನ್ ಅನ್ನೋ ಒಂದು ಸಣ್ಣ ನರಿ ಇಷ್ಟೊಂದು ಪುಟಾಣಿ ಮೂಲಕ್ಕೆ ಈ ಪೊಲೀಸ್ ಕೆಲಸ ಎಲ್ಲ ಸೆಟ್ ಆಗಲ್ಲ ಅಂತ ಅವಳನ್ನ ಆಡಿಕೊಳ್ಳುತ್ತೆ. ಅವಳ ಒಳ್ಳೆಯದನ್ನೇ ಬಯಸೋ ಅವಳ ಪೇರೆಂಟ್ಸ್ ಆದ ಬಾನ್ನಿ ಮತ್ತು ಸ್ಟುವರ್ಟ್ ಕೂಡ ಅವಳಿಗೆ ಸೇಫ್ ಆಗಿರೋ ಕ್ಯಾರೆಟ್ ಬೆಳೆಯೋ ಕೆಲಸ ಮಾಡು ಅಂತ ಬುದ್ಧಿ ಹೇಳ್ತಾರೆ. ಆದ್ರೆ ಜೂಡಿ ಮಾತ್ರ ಬಯಕೆ ತನ್ನ ಫ್ಯೂಚರ್ ನಾಶ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ಆಮೇಲೆ ಒಂದು ದಿನ ಗಿಡಿಯನ್ ಸಣ್ಣ ಹುಡುಗರನ್ನ ರೇಗಿಸಿ ಅವರ ಅಡ್ಮಿಷನ್ ಟಿಕೆಟ್ಗಳನ್ನ ಕಿತ್ಕೊಂಡಾಗ ಜೂಡಿ ಧೈರ್ಯವಾಗಿ ಅವರಿಗೆ ಹೆಲ್ಪ್ ಮಾಡೋಕೆ ಮಧ್ಯೆ ಬರ್ತಾಳೆ. ಅವಳ ಧೈರ್ಯ ಎದ್ದು ಕಾಣ್ತಿದ್ರೂ ಆ ಜಗಳ ಜೋರಾಗುತ್ತೆ. ಗಿಡಿಯನ್ ಅವಳನ್ನ ನೆಲಕ್ಕೆ ತಳ್ಳಿ ಅವಳ ಕೆನ್ನೆಯನ್ನ ಗೀಚ್ತಾನೆ. ಅದರಿಂದ ಅಲ್ಲೊಂದು ಶಾಶ್ವತವಾದ ಗಾಯದ ಗುರುತು ಉಂಟಾಗುತ್ತೆ. ಆದ್ರೂ ಜೂಡಿ ಧೃತಿಗೆಡಲ್ಲ. ಅವಳು ಆ ಕದ್ದ ಟಿಕೆಟ್ಗಳನ್ನ ವಾಪಸ್ ತಗೊಂಡು ತನ್ನ ಫ್ರೆಂಡ್ಸ್ನ ಸಮಾಧಾನ ಮಾಡ್ತಾಳೆ. ಹೀಗೆ ಮಾಡೋ ಮೂಲಕ ಅವಳು ಒಂದು ಮುಖ್ಯವಾದ ವಿಷಯನ ಪ್ರೂವ್ ಮಾಡ್ತಾಳೆ, ಅವಳ ಸಣ್ಣ ಸೈಜ್ ಅವಳ ಗಟ್ಟಿ ನಿರ್ಧಾರದ ಮುಂದೆ ಏನೂ ಅಲ್ಲ ಅಂತ. ಕೆಲವು ವರ್ಷಗಳ ನಂತರ ಜೂಡಿ ದೊಡ್ಡವಳಾಗಿ ಏನಾದ್ರೂ ಸಾಧಿಸಲೇಬೇಕು ಅನ್ನೋ ಹಠದೊಂದಿಗೆ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಗೆ ಸೇರ್ತಾಳೆ. ಅಲ್ಲಿನ ಫಿಸಿಕಲ್ ಟ್ರೈನಿಂಗ್ ತುಂಬಾ ಕಷ್ಟ ಇರುತ್ತೆ. ಅದರಲ್ಲೂ ಅವಳ ಸಣ್ಣ ಶರೀರಕ್ಕೆ ಅದು ಇನ್ನೂ ಕಠಿಣವಾಗಿರುತ್ತೆ. ದೊಡ್ಡ ದೊಡ್ಡ ಪ್ರಾಣಿಗಳು ಅವಳನ್ನು ಸುಲಭವಾಗಿ ಸೋಲಿಸ್ತವೆ. ಇದರಿಂದ ಅವಳು ಡ್ರಿಲ್ಸ್ ಮಾಡುವಾಗ ಪದೇ ಪದೇ ಒದ್ದಾಡಬೇಕಾಗುತ್ತೆ. ಆದ್ರೆ ಅವಳು ಸೋಲೊಪ್ಪಿಕೊಳ್ಳೋ ಬದಲು ತನ್ನ ಸ್ಪೀಡ್, ಬುದ್ಧಿವಂತಿಕೆ ಮತ್ತು ಚಾಕಚಕ್ಯತೆಯನ್ನ ಬಳಸಿ ಗೆಲ್ಲೋಕೆ ತನ್ನ ಟ್ಯಾಕ್ಟಿಕ್ಸ್ ಬದಲಾಯಿಸ್ತಾಳೆ. ಜೊತೆಯಲ್ಲಿದ್ದವರೆಲ್ಲ ತಮ್ಮ ದೈಹಿಕ ಶಕ್ತಿ ನಂಬಿಕೊಂಡಿದ್ರೆ ಜೂಡಿ ಸ್ಮಾರ್ಟ್ ಐಡಿಯಾಗಳನ್ನ ಯೂಸ್ ಮಾಡ್ತಾಳೆ. ಇದರಿಂದ ಅವಳು ಗ್ರಾಜ್ಯುಯೇಟ್ ಆಗೋದು ಮಾತ್ರವಲ್ಲದೆ ತನ್ನ ಕ್ಲಾಸ್ಗೆ ಟಾಪರ್ ಆಗ್ತಾಳೆ. ಅವಳು ತನ್ನ ಕ್ಲಾಸ್ನಲ್ಲೇ ಫಸ್ಟ್ ಬಂದು ಪಾಸಾಗಿ ಜೂಟೋಪಿಯಾ ಪೊಲೀಸ್ ಡಿಪಾರ್ಟ್ಮೆಂಟ್ನ ಇತಿಹಾಸದಲ್ಲೇ ಮೊದಲ ಮೊಲದ ಆಫೀಸರ್ ಆಗ್ತಾಳೆ. ಗ್ರಾಜ್ಯುಯೇಷನ್ ಕಾರ್ಯಕ್ರಮದಲ್ಲಿ ಮೇಯರ್ ಲೇನ್ಹಾರ್ಟ್ ಅವಳ ಯಶಸ್ಸನ್ನು ಹೊಗಳ್ತಾರೆ. ಇನ್ನು ಅಸಿಸ್ಟೆಂಟ್ ಮೇಯರ್ ಬೆಲ್ವೆದರ್ ಅವಳ ಈ ಸಾಧನೆ ಸಣ್ಣ ಪ್ರಾಣಿಗಳಿಗೆಲ್ಲ ಒಂದು ಇನ್ಸ್ಪಿರೇಷನ್ ಅಂತ ಕರೀತಾರೆ. ಜೂಡಿಗೆ ತನ್ನ ಕನಸುಗಳೆಲ್ಲ ಕೊನೆಗೂ ನಿಜ ಆಗ್ತಿವೆ ಅನ್ಸುತ್ತೆ. ಅವಳು ಸಿಕ್ಕಾಪಟ್ಟೆ ಖುಷಿ ಮತ್ತು ಛಲದಿಂದ ಬನ್ನಿ ಬರೋ ಇಂದ ಹೊರಡ್ತಾಳೆ. ಅವಳ ತಂದೆಗೆ ಬೇರೆ ಪ್ರಾಣಿಗಳಿಂದ ತೊಂದರೆ ಆಗಬಹುದು ಅನ್ನೋ ಚಿಂತೆ ಇನ್ನೂ ಇರುತ್ತೆ. ಅದಕ್ಕೆ ಅವಳು ಟ್ರೈನ್ ಹತ್ತೋ ಮುಂಚೆ ಅವಳಿಗೆ ಒಂದು ಡಿಫೆನ್ಸಿವ್ ಸ್ಪ್ರೇ ಕೊಡ್ತಾರೆ. ಮಹಾನಗರಕ್ಕೆ ಹೋಗೋ ಅವಳ ಜರ್ನಿ ಸಖತ್ ಅದ್ಭುತವಾಗಿರುತ್ತೆ. ಟ್ರೈನ್ ಆ ದೊಡ್ಡ ಸಿಟಿಯ ಒಳಗಡೆನೇ ಇರೋ ಸಹಾರಾ ಸ್ಕ್ವೇರ್, ಟಂಡ್ರಾ ಟೌನ್ ಮತ್ತು ರೇನ್ ಫಾರೆಸ್ಟ್ ಡಿಸ್ಟ್ರಿಕ್ಟ್ ಅನ್ನೋ ಬೇರೆ ಬೇರೆ ತರಹದ ವಾತಾವರಣ ಇರೋ ಏರಿಯಾಗಳ ಮೂಲಕ ಹಾದು ಹೋಗುತ್ತೆ. ಆ ಸಿಟಿಯ ವಾತಾವರಣ ತುಂಬಾ ಆಕ್ಟಿವ್ ಆಗಿ, ಡೈವರ್ಸ್ ಆಗಿ ಮತ್ತು ಸಿಕ್ಕಾಪಟ್ಟೆ ಅವಕಾಶಗಳಿಂದ ತುಂಬಿರೋ ತರ ಕಾಣಿಸುತ್ತೆ. ಇದು ಅವಳ ನಿರೀಕ್ಷೆಗೆ ತಕ್ಕಂತೆ ಇರುತ್ತೆ. ಆದ್ರೆ ಡೈಲಿ ಲೈಫ್ನ ರಿಯಾಲಿಟಿ ಬೇಗನೆ ಅವಳಿಗೆ ನಿರಾಸೆ ತರುತ್ತೆ. ಅವಳು ಇರೋ ಅಪಾರ್ಟ್ಮೆಂಟ್ ತುಂಬಾ ಚಿಕ್ಕದಾಗಿ, ಹಾಳಾಗಿ ಮತ್ತು ಗದ್ದಲದಿಂದ ತುಂಬಿರುತ್ತೆ. ಇದು ಅವಳು ಅಂದುಕೊಂಡಿದ್ದಕ್ಕಿಂತ ತುಂಬಾ ಕೆಟ್ಟದಾಗಿರುತ್ತೆ. ಆದ್ರೂ ಜೂಡಿ ಪಾಸಿಟಿವ್ ಆಗಿರೋಕೆ ಟ್ರೈ ಮಾಡ್ತಾಳೆ. ಅವಳ ಡ್ಯೂಟಿಯ ಮೊದಲ ದಿನವೇ ನಿರಾಸೆ ಕಾದಿರುತ್ತೆ. ಚೀಫ್ ಬೊಗು ಅವಳಿಗೆ ಯಾವುದೇ ಕ್ರಿಮಿನಲ್ ಕೇಸ್ ಕೊಡದೆ ಬರೀ ಅವಳ ಪ್ರಾಣಿ ಜಾತಿ ನೋಡಿ ಅವಳ ಎಬಿಲಿಟಿನ ಸಂಶಯಪಟ್ಟು ಪಾರ್ಕಿಂಗ್ ಡ್ಯೂಟಿಗೆ ಹಾಕ್ತಾರೆ. ಬೇಸರವಾದ್ರೂ ಜೂಡಿ ತನ್ನ ಕೆಲಸವನ್ನ ಸೂಪರ್ ಆಗಿ ಮಾಡಿ ತನ್ನ ಯೋಗ್ಯತೆ ತೋರಿಸಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅವಳು ತನ್ನ ಡೆಡಿಕೇಶನ್ ತೋರಿಸೋಕೆ ಮಧ್ಯಾಹ್ನದ ಒಳಗಡೆನೆ 200ಕ್ಕೂ ಹೆಚ್ಚು ಪಾರ್ಕಿಂಗ್ ಟಿಕೆಟ್ಗಳನ್ನ ಕೊಟ್ಟು ದಣಿವಿಲ್ಲದೆ ಕೆಲಸ ಮಾಡ್ತಾಳೆ. ತನ್ನ ಶಿಫ್ಟ್ ಮುಗಿದ ಮೇಲೆ ಜೂಡಿ ಒಂದು ಐಸ್ ಕ್ರೀಮ್ ಶಾಪ್ ಹತ್ರ ನಡ್ಕೊಂಡು ಹೋಗ್ತಾಳೆ. ಅಲ್ಲಿ ಆ ಶಾಪ್ ಓನರ್ ಒಂದು ಸಣ್ಣ ಪ್ರಾಣಿ ಮತ್ತು ಒಂದು ನರಿಗೆ ಐಸ್ ಕ್ರೀಮ್ ಕೊಡೋಕೆ ಒಪ್ಪದೇ ಇರೋದನ್ನ ನೋಡ್ತಾಳೆ. ಜೂಡಿ ದಡದಡನೆ ಒಳಗಡೆ ಹೋಗಿ ತನ್ನ ಅಧಿಕಾರ ಬಳಸಿ ಆಹಾರ ಸರ್ವ್ ಮಾಡುವಾಗ ಓನರ್ ಗ್ಲೌಸ್ ಹಾಕಿಕೊಂಡಿಲ್ಲ ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ತಾಳೆ. ಇದರಿಂದಾಗಿ ಆ ಓನರ್ ಅನಿವಾರ್ಯವಾಗಿ ಆ ನರಿ ಮತ್ತು ಸಣ್ಣ ಪ್ರಾಣಿಗೆ ಐಸ್ ಕ್ರೀಮ್ ಸರ್ವ್ ಮಾಡಬೇಕಾಗುತ್ತೆ. ಆ ನರಿ ಅಲ್ಲಿಂದ ಹೋದ ಮೇಲೆ ಜೂಡಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಆ ನರಿ ಆ ದೊಡ್ಡ ಐಸ್ ಕ್ರೀಮ್ ಬಾರ್ನ ಕರಗಿಸಿ ಆ ಲಿಕ್ವಿಡ್ನ ಸಣ್ಣ ಸೈಕಲ್ಸ್ ಆಗಿ ರಿಪ್ಯಾಕ್ ಮಾಡಿ ಕೊನೆಗೆ ಅದನ್ನ ಕ್ಯಾಂಡಿ ಬಾರ್ ತರ ಕನ್ವರ್ಟ್ ಮಾಡ್ತಿದ್ದಾನೆ. ಆಮೇಲೆ ಆ ಸಣ್ಣ ಬಾರ್ಗಳನ್ನ ಮಾರಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡ್ತಿದ್ದಾನೆ. ಜೂಡಿ ನಿಕ್ನ ಹಿಡಿದು ಈ ಸ್ಕೀಮ್ ಬಗ್ಗೆ ಕೇಳ್ತಾಳೆ. ನಿಕ್ ತನ್ನ ಮೋಸದಾಟನ ಮುಚ್ಚಿಡೋ ಬದಲು ತನ್ನ ಬಿಸಿನೆಸ್ ಲೋಕಲ್ ಕಾನೂನಿಗೆ ತಕ್ಕಂತೆ ಇದೆ ಅಂತ ಸೈಲೆಂಟ್ ಆಗಿ ನಗ್ತಾ ಹೇಳ್ತಾನೆ. ಜೊತೆಗೆ ಜೂಡಿ ಈ ಮೆಟ್ರೋಪೊಲಿಸ್ ಸಿಟಿ ಬಗ್ಗೆ ಇಟ್ಕೊಂಡಿರೋ ಒಳ್ಳೆ ಅಭಿಪ್ರಾಯನ ಪ್ರಶ್ನೆ ಮಾಡ್ತಾ ಜೂಟೋಪಿಯಾದಲ್ಲಿ ಕನಸುಗಳೆಲ್ಲ ಮ್ಯಾಜಿಕ್ ತರ ನಿಜ ಆಗಲ್ಲ ಅಂತ ಹೇಳ್ತಾನೆ. ಮಾರನೇ ದಿನ ಜೂಡಿ ಪೊಲೀಸ್ ಪ್ರೋಟೋಕಾಲ್ಸ್ ಬದಿಗೊತ್ತಿ ಅಪರೂಪದ ಹೂವಿನ ಗಡ್ಡೆಗಳನ್ನ ಕದ್ದ ಡ್ಯೂಕ್ ವೀಸಲ್ಟನ್ ಅನ್ನೋ ಕಳ್ಳನ ಬೆನ್ನಟ್ಟುತ್ತಾಳೆ. ಆ ಚೇಸ್ ಮಧ್ಯೆ ಜೂಡಿ ಉರುಳಿಕೊಂಡು ಬರ್ತಿದ್ದ ಒಂದು ದೊಡ್ಡ ಡೋನಟ್ ಡಿಸ್ಪ್ಲೇಯಿಂದ ಪ್ರೂ ಅನ್ನೋ ಸಣ್ಣ ಪ್ರಾಣಿನ ಕಾಪಾಡ್ತಾಳೆ. ತನ್ನ ಆರ್ಡರ್ಸ್ ಫಾಲೋ ಮಾಡದೇ ಇರೋದಕ್ಕೆ ಚೀಫ್ ಬೊಗು ಜೂಡಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ. ಅದೇ ಟೈಮಲ್ಲಿ ಮಿಸಸ್ ಆಟರ್ಟನ್ ಅನ್ನೋ ಒದ್ದಾಡುತ್ತಿರುವ ನೀರು ನಾಯಿ ಬಂದು ಇತ್ತೀಚೆಗೆ ನಾಪತ್ತೆಯಾದ ಹಲವಾರು ಪ್ರಾಣಿಗಳಲ್ಲಿ ಒಬ್ಬನಾದ ತನ್ನ ಗಂಡ ಎಮ್ಮಿಟ್ನ ಹುಡುಕಿ ಕೊಡೋಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾಳೆ. ಜೂಡಿ ತಕ್ಷಣ ಆ ಕೇಸ್ ತಗೊಳ್ಳೋಕೆ ಒಪ್ತಾಳೆ. ಬೊಗು ಇಷ್ಟ ಇಲ್ಲದಿದ್ರೂ ಒಪ್ತಾರೆ. ಆದ್ರೆ ಆ ಕೇಸ್ ಸಾಲ್ವ್ ಮಾಡೋಕೆ 48 ಗಂಟೆಗಳ ಡೆಡ್ಲೈನ್ ಕೊಡ್ತಾರೆ. ಇಲ್ಲಾಂದ್ರೆ ಪೊಲೀಸ್ ಕೆಲಸಕ್ಕೆ ರಿಸೈನ್ ಮಾಡ್ಬೇಕು ಅಂತ ಕಂಡೀಷನ್ ಹಾಕ್ತಾರೆ. ಜೂಡಿಗೆ ಗೊತ್ತಾಗುತ್ತೆ ನಾಪತ್ತೆಯಾದ ನೀರುನಾಯಿನ ಕೊನೆಯದಾಗಿ ನೋಡಿದ್ದು ನಿಕ್ ಅಂತ.
ನಿಕ್ ಟ್ಯಾಕ್ಸ್ ಕಟ್ಟದೇ ಇರೋದನ್ನ ಒಪ್ಪಿಕೊಂಡಿರೋ ಕನ್ಫೆಷನ್ನ ತನ್ನ ಪೆನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡೋಕೆ ಅವನ್ನ ಒಪ್ಪಿಸ್ತಾಳೆ. ನಿಕ್ ಬೇಸರದಿಂದಲೇ ಒಪ್ತಾನೆ. ಇಬ್ಬರೂ ಸೇರಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಅವರ ಹುಡುಕಾಟ ಅವರನ್ನ ಪ್ರಾಣಿಗಳು ಬಟ್ಟೆ ಹಾಕದೆ ತಮ್ಮ ನ್ಯಾಚುರಲ್ ಸ್ಟೇಟ್ನಲ್ಲಿ ಇರೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಜಾಗ ನೋಡಿ ಜೂಡಿಗೆ ಸ್ವಲ್ಪ ಮುಜುಗರ ಆದ್ರೂ ಹೆಂಗೋ ಮಾಡಿ ಒಂದು ಇಂಪಾರ್ಟೆಂಟ್ ಕ್ಲೂ ಅಂದ್ರೆ ಕಾರ್ ಲೈಸೆನ್ಸ್ ಪ್ಲೇಟ್ ನಂಬರ್ ಪಡೀತಾರೆ. ಅವರು ಮೋಟಾರ್ ವೆಹಿಕಲ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಆದ್ರೆ ಅಲ್ಲಿರೋ ಸಿಕ್ಕಾಪಟ್ಟೆ ಸ್ಲೋ ಆದ ಸ್ಲಾತ್ಗಳು ಕೆಲಸ ತಡ ಮಾಡ್ತಾರೆ. ಹುಡುಕಾಟಕ್ಕೆ ತುಂಬಾ ಗಂಟೆಗಳು ಬೇಕಾಗುತ್ತೆ. ಆದ್ರೆ ಕೊನೆಗೆ ಆ ರಿಜಿಸ್ಟರ್ಡ್ ಲಿಮೋಸಿನ್ ಕಾರ್ ಎಲ್ಲಿದೆ ಅಂತ ಪತ್ತೆ ಮಾಡ್ತಾರೆ. ಎಮ್ಮಿಟ್ನ ಕರ್ಕೊಂಡು ಹೋದ ಕಾರನ್ನೇ ಅವರು ಪತ್ತೆ ಮಾಡ್ತಾರೆ. ಕಾರ್ ಒಳಗಡೆ ನೋಡಿದಾಗ ಬ್ಯಾಕ್ ಸೀಟ್ನಲ್ಲಿ ಉಗುರಿನ ಗೀರುಗಳು ಮತ್ತು ನಾಪತ್ತೆಯಾದ ನೀರುನಾಯಿಯ ವ್ಯಾಲೆಟ್ ಸಿಗುತ್ತೆ. ನಿಕ್ ಅಲ್ಲಿದ್ದ ಒಂದು ಗ್ಲಾಸ್ ಕಪ್ ಮೇಲಿನ ಸಿಂಬಲ್ ನೋಡಿ ಆ ವೆಹಿಕಲ್ ಟೆಂಟ್ರಾಟೌನ್ನ ದೊಡ್ಡ ಕ್ರೈಮ್ ಬಾಸ್ ಮಿಸ್ಟರ್ ಬಿಗ್ಗೆ ಸೇರಿದ್ದು ಅಂತ ತಿಳ್ಕೊಳ್ತಾನೆ. ನಿಕ್ಗೆ ಆ ಮಿಸ್ಟರ್ ಬಿಗ್ ಜೊತೆ ಒಂದು ಹಳೆ ಹಿಸ್ಟರಿ ಇರುತ್ತೆ. ಮಿಸ್ಟರ್ ಬಿಗ್ನ ಸೆಕ್ಯೂರಿಟಿ ಟೀಮ್ ಇವ್ರನ್ನ ಹಿಡಿದು ನೇರವಾಗಿ ತಮ್ಮ ಬಾಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಮಿಸ್ಟರ್ ಬಿಗ್ ತನಗೆ ಮೋಸ ಮಾಡಿದ್ದಕ್ಕೆ ನಿಕ್ನ ಬೈತಾರೆ. ಯಾಕಂದ್ರೆ ನಿಕ್ ಮುಂಚೆ ಅವನಿಗೆ ಸ್ಕಂಕ್ ತುಪ್ಪಳದಿಂದ ಮಾಡಿದ ಕಡಿಮೆ ಕ್ವಾಲಿಟಿಯ ಕಾರ್ಪೆಟ್ ಮಾರಿದ್ದ. ಮಿಸ್ಟರ್ ಬಿಗ್ ತನ್ನ ಆಳುಗಳಿಗೆ ನಿಕ್ ಮತ್ತು ಜೂಡಿನ ನೆಲದ ಕೆಳಗಿರೋ ಮಂಜುಗಡ್ಡೆ ಕೋಲ್ಡ್ ವಾಟರ್ ಪೂಲ್ಗೆ ತಳ್ಳೋಕೆ ಆರ್ಡರ್ ಮಾಡ್ತಾನೆ. ಅದೇ ಟೈಮಿಗೆ ಮಿಸ್ಟರ್ ಬಿಗ್ ಮಗಳು ಪ್ರೂ ಮದುವೆ ಬಟ್ಟೆ ಹಾಕೊಂಡು ಒಳಗಡೆ ಬರ್ತಾಳೆ ಮತ್ತು ನೆನ್ನೆ ತನ್ನನ್ನ ಕಾಪಾಡಿದ ಆಫೀಸರ್ ಜೂಡಿನ ಗುರುತು ಹಿಡಿತಾಳೆ. ಮಿಸ್ಟರ್ ಬಿಗ್ ನಾಪತ್ತೆಯಾದ ನೀರುನಾಯಿ ತನ್ನ ಫ್ಲೋರಿಸ್ಟ್ ಆಗಿದ್ದ ಅಂತ ರಿವೀಲ್ ಮಾಡ್ತಾನೆ. ಆದ್ರೆ ಅವನು ಸಡನ್ ಆಗಿ ಅಗ್ರೆಸಿವ್ ಆಗಿ ವೈಲ್ಡ್ ಆಗಿ ಬಿಹೇವ್ ಮಾಡ್ತಾ ತನ್ನ ಡ್ರೈವರ್ ಮಂಚಾಸ್ ಮೇಲೆ ಅಟ್ಯಾಕ್ ಮಾಡಿದ ಅಂತ ಹೇಳ್ತಾನೆ. ಅವನು ಆ ಡ್ರೈವರ್ನ ಮನೆ ಅಡ್ರೆಸ್ ಕೊಡ್ತಾನೆ. ಅವರು ಮಂಚಾಸ್ ಅನ್ನೋ ಆ ಜಾಗ್ವಾರ್ ಡ್ರೈವರ್ನ ಪತ್ತೆ ಮಾಡ್ತಾರೆ. ಮಂಚಾಸ್ ಅಟ್ಯಾಕ್ ಆಗೋಕು ಮುಂಚೆ ಆ ನೀರುನಾಯಿ ನೈಟ್ ಹೌಲರ್ಸ್ ಅಂತ ಕೂಗುತ್ತಿದ್ದ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ಮಂಚಾಸ್ ಕೂಡ ಹುಚ್ಚನಾಗಿ ವೈಲ್ಡ್ ಆಗಿ ಜೂಡಿ ಮತ್ತು ನಿಕ್ ಹಿಂದೆ ಬೀಳ್ತಾನೆ. ಜೂಡಿ ಮತ್ತು ನಿಕ್ ಹೆಂಗೋ ಜೀವ ಉಳಿಸಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡ್ತಾರೆ. ಜೂಡಿ ಮಂಚಾಸ್ನ ಸ್ವಲ್ಪ ಹೊತ್ತು ಕಟ್ಟಿ ಹಾಕಿದ್ರೂ ಬೇರೆ ಆಫೀಸರ್ಸ್ ಬರೋಷ್ಟರಲ್ಲಿ ಅವನು ಅಲ್ಲಿಂದ ಮಾಯ ಆಗ್ತಾನೆ. ಕೇಸ್ ಫುಲ್ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಚೀಫ್ ಬೋಗೋ ಜೂಡಿನ ರಿಸೈನ್ ಮಾಡೋಕೆ ಹೇಳ್ತಾರೆ. ಆದ್ರೆ ನಿಕ್ ಅವಳ ಪರವಾಗಿ ಮಾತಾಡ್ತಾನೆ. ಜೂಡಿಗೆ ಇನ್ನೂ 10 ಗಂಟೆಗಳ ಟೈಮ್ ಇದೆ ಅಂತ ನೆನಪಿಸ್ತಾನೆ. ಅವರು ಹೊರಡುವಾಗ ನಿಕ್ ತನ್ನ ಪಾಸ್ಟ್ ಲೈಫ್ ಬಗ್ಗೆ ಹೇಳ್ತಾನೆ. ಚಿಕ್ಕವನಿದ್ದಾಗ ಅವನಿಗೂ ಲೋಕಲ್ ಯೂತ್ ರೇಂಜರ್ ಕ್ಲಬ್ ಸೇರ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಜೊತೆಯಲ್ಲಿದ್ದವರೆಲ್ಲ ಅವನು ನರಿ ಅನ್ನೋ ಒಂದೇ ಕಾರಣಕ್ಕೆ ಬುಲ್ಲಿ ಮಾಡಿ ಬಾಯಿಗೆ ಮಜ್ಜಲ್ ಹಾಕಿದ್ರು. ಈ ನೋವಿನ ಘಟನೆಯಿಂದ ಅವನ ಕನಸು ನುಚ್ಚುನೂರಾಯ್ತು. ಅದಕ್ಕೆ ಜನ ಅಂದುಕೊಳ್ಳೋ ತರಾನೇ ಒಬ್ಬ ಮೋಸಗಾರ ನರಿಯಾಗಿ ಬದುಕೋಕೆ ಶುರು ಮಾಡ್ದೆ ಅಂತ ಹೇಳ್ತಾನೆ. ಈ ಮಾತುಕತೆಯಿಂದ ಸಿಟಿಯಲ್ಲಿರೋ ಈ ತರಹದ ತಾರತಮ್ಯ ಮತ್ತು ಪೂರ್ವಾಗ್ರಹಗಳ ಬಗ್ಗೆ ಜೂಡಿಗೆ ಅರ್ಥ ಆಗುತ್ತೆ. ಆಮೇಲೆ ಜೂಡಿಗೆ ಅಸಿಸ್ಟೆಂಟ್ ಮೇಯರ್ ಬೆಲ್ವೆದರ್ ಹತ್ರ ಹೆಲ್ಪ್ ತಗೋಬಹುದು ಅಂತ ನೆನಪಾಗುತ್ತೆ. ಬೆಲ್ವೆದರ್ ಅವರಿಗೆ ಸಿಟಿಯ ಟ್ರಾಫಿಕ್ ಕ್ಯಾಮೆರಾ ಸಿಸ್ಟಮ್ ಆಕ್ಸೆಸ್ ಕೊಡ್ತಾಳೆ. ಅದ್ರ ಫುಟೇಜ್ ನೋಡಿದಾಗ ಮಂಚಾಸ್ನ ತೋಳಗಳು ಕಿಡ್ನ್ಯಾಪ್ ಮಾಡಿರೋದು ಕಾಣಿಸುತ್ತೆ. ಇದರಿಂದ ಜೂಡಿಗೆ ಈ ತೋಳಗಳೇ ತಾವು ಕೇಳಿದ ನೈಟ್ ಹೌಲರ್ಸ್ ಇರಬಹುದು ಅಂತ ಡೌಟ್ ಬರುತ್ತೆ. ಆ ತೋಳಗಳು ಅವನ್ನ ವ್ಯಾನ್ನಲ್ಲಿ ಒಂದು ಸೀಕ್ರೆಟ್ ಜಾಗಕ್ಕೆ ಕರ್ಕೊಂಡು ಹೋಗೋದನ್ನ ಅವರು ಟ್ರ್ಯಾಕ್ ಮಾಡ್ತಾರೆ. ಜೂಡಿ ಮತ್ತು ನಿಕ್ ಆ ಸೀಕ್ರೆಟ್ ಬಿಲ್ಡಿಂಗ್ ಪತ್ತೆ ಮಾಡಿ ಒಂದು ಶಾಕಿಂಗ್ ಸೀಕ್ರೆಟ್ ಕಂಡುಹಿಡಿತಾರೆ. ನಾಪತ್ತೆಯಾದ ಎಲ್ಲಾ ಪ್ರಾಣಿಗಳನ್ನು ಮೇಯರ್ ಲೇನ್ಹಾರ್ಟ್ ಆರ್ಡರ್ ಮೇಲೆ ಲಾಕ್ ಮಾಡಿ ಇಡಲಾಗಿದೆ ಅಂತ. ಜೂಡಿ ಸೀಕ್ರೆಟ್ ಆಗಿ ಆ ಜಾಗದ ವಿಡಿಯೋ ಪ್ರೂಫ್ ರೆಕಾರ್ಡ್ ಮಾಡಿ ಚೀಫ್ ಬೋಗೋಗೆ ಕಳಿಸ್ತಾಳೆ. ಲೇನ್ಹಾರ್ಟ್ ಮತ್ತು ಅವನ ಜೊತೆ ಇದ್ದವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಇನ್ನು ಬೆಲ್ವೆದರ್ ಹೊಸ ಮೇಯರ್ ಆಗ್ತಾಳೆ. ಸೈಂಟಿಸ್ಟ್ ಇದಕ್ಕೆ ಕ್ಯೂರ್ ಕಂಡುಹಿಡಿಯುವವರೆಗೂ ಸಿಟಿಯಲ್ಲಿ ಭಯ ಹುಟ್ಟಬಾರದು ಅಂತ ತಾನು ಈ ರೀತಿ ಮಾಡ್ದೆ ಅಂತ ಲೇನ್ಹಾರ್ಟ್ ವಾದಿಸ್ತಾನೆ. ಅವನ ಉದ್ದೇಶ ಏನೇ ಇದ್ರೂ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಜನರೆಲ್ಲ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ. ಕೇಸ್ ಸಾಲ್ವ್ ಮಾಡಿದ ಜೂಡಿನ ಹೀರೋ ತರ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಅವಳು ನಿಕ್ಕೆ ತನ್ನ ಜೊತೆ ಸೇರಿ ಪಾರ್ಟ್ನರ್ ಆಗೋಕೆ ಕೇಳ್ತಾಳೆ. ಆದ್ರೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವಳು ಒಂದು ದೊಡ್ಡ ತಪ್ಪು ಮಾಡ್ತಾಳೆ. ಕ್ರೂರ ಪ್ರಾಣಿಗಳು ತಮ್ಮ ಹಳೆ ವೈಲ್ಡ್ ಕ್ಯಾರೆಕ್ಟರ್ಗೆ ಮರಳಲು ಅವುಗಳ ಬಯೋಲಾಜಿಕಲ್ ಕಾರಣ ಇರಬಹುದು ಅಂತ ಹೇಳ್ತಾಳೆ. ಅವಳ ಈ ಮಾತುಗಳಿಂದ ಇಡೀ ಸಿಟಿಯಲ್ಲಿ ದೊಡ್ಡ ಮಟ್ಟದ ಭಯ ಮತ್ತು ತಾರತಮ್ಯ ಹರಡುತ್ತೆ. ಮಾಂಸಾಹಾರಿ ಪ್ರಾಣಿಗಳನ್ನ ಎಲ್ಲರೂ ಡೌಟ್ನಿಂದ ನೋಡೋಕೆ ಶುರು ಮಾಡ್ತಾರೆ. ಇದರಿಂದ ಕಮ್ಯುನಿಟಿಯಲ್ಲಿರೋ ಒಳ್ಳೆ ಸಂಬಂಧಗಳು ಹಾಳಾಗುತ್ತವೆ. ಅವಳ ಮಾತುಗಳಿಂದ ಮನಸ್ಸಿಗೆ ತುಂಬಾ ಬೇಜಾರಾದ ನಿಕ್ ಅವಳ ಆಫರ್ ರಿಜೆಕ್ಟ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಬೇರೆ ಬೇರೆ ಪ್ರಾಣಿಗಳ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಯಾಗುತ್ತೆ. ಇದರಿಂದ ಮೆಜಾರಿಟಿ ಪ್ರಾಣಿಗಳು ತಮ್ಮ ಸಹಪ್ರಜೆಗಳನ್ನ ನೋಡಿ ಹೆದರಬೇಕಾಗುತ್ತೆ. ಪಾಪ್ ಸ್ಟಾರ್ ಗಜಲ್ ಈ ಬೆಳೆಯುತ್ತಿರುವ ಭಿನ್ನಾಭಿಪ್ರಾಯಗಳ ವಿರುದ್ಧ ಪ್ರೊಟೆಸ್ಟ್ ಮಾಡೋಕೆ ಒಂದು ಪೀಸ್ಫುಲ್ ರ್ಯಾಲಿ ಮಾಡ್ತಾಳೆ. ಅಷ್ಟರಲ್ಲೇ ಇನ್ನೂ ಕೆಲವು ಪ್ರಾಣಿಗಳು ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋ ಕೇಸ್ಗಳು ಹೆಚ್ಚಾಗುತ್ತವೆ. ಬೆಲ್ವೆದರ್ ಸಣ್ಣ ಪ್ರಾಣಿಗಳೇ ಸಿಟಿಯಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳ್ತಾ ಡಿಪಾರ್ಟ್ಮೆಂಟ್ನ ಮರ್ಯಾದೆ ಕಾಪಾಡೋಕೆ ಜೂಡಿನೇ ಮುಂದೆ ನಿಲ್ಬೇಕು ಅಂತ ಫೋರ್ಸ್ ಮಾಡ್ತಾಳೆ. ಸಿಟಿಯ ಈ ಪರಿಸ್ಥಿತಿಗೆ ತಾನೇ ಕಾರಣ ಅಂತ ಗಿಲ್ಟ್ ಫೀಲ್ ಆದ ಜೂಡಿ ತಾನು ಒಳ್ಳೆದಕ್ಕಿಂತ ಕೆಟ್ಟದ್ದನ್ನೇ ಜಾಸ್ತಿ ಮಾಡ್ದೆ ಅಂತ ಅನ್ಕೊಂಡು ತನ್ನ ಪೋಸ್ಟ್ಗೆ ರಿಸೈನ್ ಮಾಡಿ ಬನ್ನಿಬರೋಗೆ ವಾಪಸ್ ಹೋಗ್ತಾಳೆ. ಅಲ್ಲಿ ಫಾರ್ಮ್ ಹತ್ರ ಅವಳಿಗೆ ಈಗ ದೊಡ್ಡವನಾಗಿರೋ ಗಿಡಿಯನ್ ಗ್ರೇ ಸಿಗ್ತಾನೆ. ಅವನು ತನ್ನ ಹಳೆ ತಪ್ಪುಗಳಿಗೆ ಕ್ಷಮೆ ಕೇಳ್ತಾ ಇವಾಗ ಒಬ್ಬ ಸಕ್ಸಸ್ಫುಲ್ ಬೇಕರ್ ಆಗಿರ್ತಾನೆ. ಜೂಡಿಯ ಧೈರ್ಯದಿಂದ ಇನ್ಸ್ಪೈರ್ ಆಗಿ ತಮ್ಮ ಮನಸ್ಸಿನಲ್ಲಿದ್ದ ತಾರತಮ್ಯನ ಮರೆತು ಗಿಡಿಯನ್ ಜೊತೆ ಬಿಸಿನೆಸ್ ಶುರು ಮಾಡಿದ್ದಾಗಿ ಜೂಡಿ ಪೇರೆಂಟ್ಸ್ ಹೇಳ್ತಾರೆ. ಗಿಡಿಯನ್ ತಾನು ಚಿಕ್ಕವನಿದ್ದಾಗ ಮಾಡಿದ ತಪ್ಪಿಗೆ ಜೂಡಿ ಹತ್ರ ಮನಸಾರೆ ಕ್ಷಮೆ ಕೇಳ್ತಾನೆ. ಈ ಮಾತಿನಿಂದ ಜೂಡಿಗೆ ಒಳ್ಳೆ ಬದಲಾವಣೆಗಳು ಸಾಧ್ಯ ಅಂತ ನೆನಪಾಗುತ್ತೆ. ಆಮೇಲೆ ಅವಳ ಪೇರೆಂಟ್ಸ್ ಮೂಲಕ ಅವಳಿಗೆ ಒಂದು ವಿಷಯ ಗೊತ್ತಾಗುತ್ತೆ.
ನೈಟ್ ಹೌಲರ್ಸ್ ಅಂದ್ರೆ ಪ್ರಾಣಿಗಳು ತಿಂದ್ರೆ ಅಗ್ರೆಸಿವ್ ಆಗೋ ವಿಷಕಾರಿ ಹೂವುಗಳು ಅಂತ. ಇವೆಲ್ಲ ಬೇಕಂತಲೇ ಮಾಡ್ತಿರೋ ಪ್ಲಾನ್ ಅಂತ ಗೊತ್ತಾದ ತಕ್ಷಣ ಅವಳಿಗೆ ಹೊಸ ಭರವಸೆ ಬಂದು ತಕ್ಷಣ ಸಿಟಿಗೆ ವಾಪಸ್ ಓಡ್ತಾಳೆ. ಅವಳು ನಿಕ್ನ ಹುಡುಕಿ ಮನಸಾರೆ ಕ್ಷಮೆ ಕೇಳಿ ತನಗೆ ಗೊತ್ತಾದ ವಿಷಯನ ಹೇಳ್ತಾಳೆ. ಅವನು ಅವಳನ್ನ ಕ್ಷಮಿಸ್ತಾನೆ. ಇಬ್ಬರೂ ಮತ್ತೆ ಒಂದಾಗಿ ಕೇಸ್ ಸಾಲ್ವ್ ಮಾಡೋಕೆ ರೆಡಿಯಾಗ್ತಾರೆ. ಅವರು ಡ್ಯೂಕ್ನ ಹಿಡಿತಾರೆ. ಅವನು ಆ ಕದ್ದ ಹೂವಿನ ಗಡ್ಡೆಗಳನ್ನ ಡಗ್ ಅನ್ನೋ ಕುರಿಗೆ ಕೊಡೋಕೆ ತಂದಿದ್ದು ಅಂತ ಒಪ್ಕೊಳ್ತಾನೆ. ಈ ಕ್ಲೂ ಇಟ್ಕೊಂಡು ಅವರು ಹಾಳಾದ ಒಂದು ಟ್ರೈನ್ ಬೋಗಿ ಒಳಗಡೆ ಇರೋ ಸೀಕ್ರೆಟ್ ಲ್ಯಾಬ್ ಪತ್ತೆ ಮಾಡ್ತಾರೆ. ಅಲ್ಲಿ ಡಗ್ ಒಬ್ಬ ಕೆಮಿಸ್ಟ್ ಮತ್ತು ಸ್ನೈಪರ್ ಆಗಿ ಆ ಪ್ಲಾಂಟ್ ವಿಷಯನ ಲಿಕ್ವಿಡ್ ಆಗಿ ಮಾಡ್ತಿರ್ತಾನೆ. ಅವನು ಈ ಫಾರ್ಮುಲಾನ ಡಾಟ್ ಗನ್ಗೆ ಲೋಡ್ ಮಾಡಿ ಬೇರೆ ಪ್ರಾಣಿಗಳ ಮೇಲೆ ಶೂಟ್ ಮಾಡ್ತಿರ್ತಾನೆ. ಜೂಡಿ ಮತ್ತು ನಿಕ್ ಆ ಡಾಟ್ ಗನ್ ಮತ್ತು ಸೀರಂ ಸ್ಯಾಂಪಲ್ ಕಿಕ್ಕೊಂಡು ಆ ಟ್ರೈನ್ ಬೋಗಿ ಓಡಿಸಿ ಪ್ರೂಫ್ ತಗೊಂಡು ಹೋಗೋಕೆ ಟ್ರೈ ಮಾಡ್ತಾರೆ. ಡಗ್ನ ಆಳುಗಳು ಇವ್ರನ್ನ ತಡೆಯೋಕೆ ಬೆನ್ನಟ್ಟುತ್ತಾರೆ. ಆದ್ರೆ ಟ್ರೈನ್ ಕ್ರಾಶ್ ಆಗಿ ನಾಶ ಆದ್ರೂ ನಿಕ್ ಹೆಂಗೋ ಮಾಡಿ ಆ ಎವಿಡೆನ್ಸ್ ಮತ್ತು ಸೀರಂ ಕಾಪಾಡ್ತಾನೆ. ಅವರು ಹಿಸ್ಟರಿ ಮ್ಯೂಸಿಯಂ ಮೂಲಕ ನಡ್ಕೊಂಡು ಹೋಗ್ತಾರೆ. ಆದ್ರೆ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗೋ ಎಕ್ಸಿಟ್ ಹತ್ರ ಬರ್ತಿದ್ದ ಹಾಗೆ ಮೇಯರ್ ಬೆಲ್ವೆದರ್ ಅವರ ದಾರಿ ತಡೀತಾರೆ. ಅವಳ ಜೊತೆ ಪೊಲೀಸ್ ಡ್ರೆಸ್ನಲ್ಲಿರೋ ಇಬ್ಬರು ಕುರಿಗಳಿರ್ತಾರೆ. ಇವ್ರು ಇಷ್ಟೊತ್ತು ಇವ್ರನ್ನ ಬೆನ್ನಟ್ಟಿದವರೇ ಆಗಿರ್ತಾರೆ. ಈ ಮೀಟಿಂಗ್ನಿಂದ ಅಸಲಿ ಸತ್ಯ ಬಯಲಾಗುತ್ತೆ. ಬೆಲ್ವೆದರ್ ಈ ಇಡೀ ಸ್ಕೀಮ್ನ ಮಾಸ್ಟರ್ ಮೈಂಡ್ ಅಂತ. ಬೆಲ್ವೆದರ್ ಆ ಎವಿಡೆನ್ಸ್ ಬಾಕ್ಸ್ನ ಕಸಿದುಕೊಳ್ತಾಳೆ. ಇಡೀ ಸಿಟಿಯಲ್ಲಿ ಭಯ ಹುಟ್ಟಿಸಿ ಪ್ರಾಣಿಗಳನ್ನ ಬೇರೆ ಮಾಡೋಕೆ ಮತ್ತು ಸಣ್ಣ ಪ್ರಾಣಿಗಳು ಗವರ್ನಮೆಂಟ್ನ ಫುಲ್ ಕಂಟ್ರೋಲ್ ತಗೊಳ್ಳೋಕೆ ಅವಳೇ ಈ ಅಟ್ಯಾಕ್ಸ್ ಪ್ಲಾನ್ ಮಾಡಿದ್ದಾಳೆ. ಜೂಡಿ ಮತ್ತು ನಿಕ್ನ ಮ್ಯೂಸಿಯಂನ ಒಂದು ಹೊಂಡಕ್ಕೆ ತಳ್ಳಲಾಗುತ್ತೆ. ಅದ್ರಿಂದ ಜೂಡಿ ಕಾಲಿಗೆ ಗಾಯ ಆಗುತ್ತೆ. ಬೆಲ್ವೆದರ್ ನಿಕ್ ವೈಲ್ಡ್ ಆಗಿ ಜೂಡಿ ಮೇಲೆ ಅಟ್ಯಾಕ್ ಮಾಡ್ಲಿ ಅಂತ ಅವನಿಗೆ ಡಾಟ್ ಶೂಟ್ ಮಾಡ್ತಾಳೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಒಬ್ಬ ಆಫೀಸರ್ ಮೇಲೆ ಕ್ರೂರ ಮೃಗ ಅಟ್ಯಾಕ್ ಮಾಡ್ತಿದೆ ಅಂತ ರಿಪೋರ್ಟ್ ಕೊಡ್ತಾಳೆ. ಆದ್ರೆ ನಿಕ್ ಕಂಟ್ರೋಲ್ ತಪ್ಪಿದ ತರ ಬರೀ ಆಕ್ಟಿಂಗ್ ಮಾಡ್ತಾನೆ. ಯಾಕಂದ್ರೆ ಅವರು ಮುಂಚೆನೆ ಆ ಗನ್ನಲ್ಲಿದ್ದ ವಿಷಕಾರಿ ಡಾಟ್ಸ್ ಬದಲು ಬ್ಲೂಬೆರ್ರಿ ಹಣ್ಣುಗಳನ್ನ ಇಟ್ಟಿರ್ತಾರೆ. ಇನ್ನು ಜೂಡಿ ಬೆಲ್ವೆದರ್ ತಪ್ಪೊಪ್ಪಿಕೊಂಡಿದ್ದನ್ನೆಲ್ಲ ತನ್ನ ಪೆನ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾಳೆ. ಚೀಫ್ ಬೊಗೋ ಮತ್ತು ಬೇರೆ ಆಫೀಸರ್ಸ್ ಬಂದು ಬೆಲ್ವೆದರ್ನ ಅರೆಸ್ಟ್ ಮಾಡ್ತಾರೆ. ಈ ಪ್ಲಾನ್ ಬಯಲಾದ ಮೇಲೆ ವಿಜ್ಞಾನಿಗಳು ಆ ಪ್ರಾಣಿಗಳನ್ನ ನಾರ್ಮಲ್ ಮಾಡೋಕೆ ಆಂಟಿಡೋಟ್ ಕಂಡುಹಿಡಿತಾರೆ. ಸಿಟಿಯಲ್ಲಿದ್ದ ಗೊಂದಲ ಮತ್ತು ಶಂಕೆಗಳೆಲ್ಲ ನಿಧಾನವಾಗಿ ಕರಗಿ ಪ್ರಾಣಿಗಳೆಲ್ಲ ನಾರ್ಮಲ್ ಆಗ್ತಾರೆ. ಜೂಡಿನ ವಾಪಸ್ ಪೊಲೀಸ್ ಫೋರ್ಸ್ಗೆ ವೆಲ್ಕಮ್ ಮಾಡ್ತಾರೆ. ಇನ್ನು ನಿಕ್ ಡಿಪಾರ್ಟ್ಮೆಂಟ್ನ ಮೊದಲ ನರಿ ಆಫೀಸರ್ ಆಗಿ ತನ್ನ ಡ್ರೀಮ್ ರೀಚ್ ಮಾಡ್ತಾನೆ. ಇಬ್ಬರೂ ಪಾರ್ಟ್ನರ್ಸ್ ಆಗಿ ತಮ್ಮ ಮುಂದಿನ ಕೇಸ್ ಸಾಲ್ವ್ ಮಾಡೋಕೆ ಟೀಮ್ ಆಗಿ ಹೊರಡ್ತಾರೆ. ಒಂದು ಫನ್ನಿ ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಅವರು ಸ್ಪೀಡ್ ಆಗಿ ಹೋಗ್ತಿದ್ದ ಒಂದು ವೆಹಿಕಲ್ ತಡೀತಾರೆ. ಆದ್ರೆ ನೋಡಿದ್ರೆ ಡ್ರೈವರ್ ಯಾರು ಗೊತ್ತಾ? ತಾವು ಮುಂಚೆ ಮೀಟ್ ಮಾಡಿದ್ದ ಸಿಕ್ಕಾಪಟ್ಟೆ ಸ್ಲೋ ಆದ ಆ ಸ್ಲಾಪ್ ಫ್ಲಾಶ್. Please like and subscribe.